ಹಾಸನದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿ ಗೂಂಡಾವರ್ತನೆಯನ್ನು ಮಾಡಿದ್ದಾರೆ. ಈ ವಿಚಾರ ಸಿಸಿಟಿವಿಯಲ್ಲಿ ಏನು ಅಳವಡಿಕೆ ಮಾಡಿದ್ರಲ್ಲ, ಅಳವಡಿಕೆಯನ್ನು ಮಾಡಿ ಅಂತ ಹೇಳಿದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾರಂತೆ. ಹಾಸನದಲ್ಲಿ ಆಗಿರುವಂಥದ್ದು ಮಹಾನಗರ ಪಾಲಿಕೆಯ ಒಂದು ಅಧಿಕಾರಿ ನಡ್ಕೊಂಡಿದ್ದಾರೆ. ಸಿಸಿಟಿವಿ ಅಳವಡಿಕೆಗೆ ಅಧಿಕಾರಿ ಸಿಟ್ಟು ಮಾಡಿಕೊಂಡಿದ್ದಾರೆ. ಪಾಲಿಕೆಯ ಎಲ್ಲ ಕೊಠಡಿಗಳಿಗೂ ಕೂಡ ಸಿಸಿಟಿವಿ ಅಳವಡಿಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಸಿಸಿಟಿವಿ ಕ್ಯಾಮೆರಾ ಹಾಕಿಸಿದ್ದು ಹೇಗೆ ಅಥವಾ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರನ್ನು ಕೇಳಿ ನೀವು ಕ್ಯಾಮೆರಾ ಹಾಕಿಸಿದ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗೆ ಸಿಸಿಟಿವಿ ಹಾಕಿಸಿದ್ದಕ್ಕೆ ಸಿಟ್ಟಾಗಿದ್ದಾರೆ ಅಧಿಕಾರಿಯೊಬ್ಬರಿಗೆ. ಸಿಸಿಟಿವಿ ಮುರಿದು ಹಾಕುವಂತೆ ಸಿಬ್ಬಂದಿಗೆ ತಾಕೀತು ಮಾಡಿದ್ದಾರೆ, ಅದು ಆರ್ಡರ್ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಮ್ಯಾನೇಜರ್ ಪ್ರಕಾಶ್ ಈ ರೀತಿಯಾಗಿ ಸಿಟ್ಟಾಗಿರುವಂಥದ್ದು ಕೋಪ ಮಾಡಿಕೊಂಡಿದ್ದಾರೆ. ಪಾಲಿಕೆಯಲ್ಲಿ ಪಾರದರ್ಶಕತೆಗೆ ಹಿರಿಯ ಅಧಿಕಾರಿಗಳು ಕೈಗೊಂಡಿದ್ದಂತಹ ಕ್ರಮ ಇದು. ಒಂದು ಸರ್ಕಾರಿ ಕಚೇರಿಯಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಬೇಡ ಅನ್ನೋದಾದ್ರೆ ಅದು ಸರ್ಕಾರನೇ ತೀರ್ಮಾನ ತಗೊಳ್ಳುತ್ತೆ. ಇಲ್ಲೊಬ್ಬ ಸರ್ಕಾರಿ ಅಧಿಕಾರಿನೇ ಆ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾನೆ, ಗೂಂಡಾ ವರ್ತನೆಯನ್ನು ಮಾಡ್ತಾ ಇದ್ದಾನೆ. ಸಿಸಿಟಿವಿಯನ್ನು ಯಾಕೆ ಹಾಕಿದ್ರೆ ಅದು ಕೂಡ ನನ್ನ ಅನುಮತಿ ಇಲ್ಲದೆ ಅಂತ ಅವರಿಗಿಂತ ಮೇಲಿರುವಂತಹ ಅಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ, ಅವರು ಬಂದು ಹಾಕ್ತಾ ಇದ್ದಾರೆ. ಆದರೆ ಇವರಿಗೆ ಹಾಕಬಾರ್ದು, ನೀವು ಯಾರನ್ನ ಕೇಳಿ ಹಾಕಿದ್ರಿ, ನನ್ನ ಪರ್ಮಿಷನ್ ತಗೊಂಡ್ರಾ ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಈ ಕೋಪ ಇಷ್ಟು ದಿನ ಅವರು ಮಾಡ್ತಾ ಇದ್ದಂತಹ ವ್ಯವಹಾರಗಳು, ಅವ್ಯವಹಾರಗಳು, ಲಂಚ, ಭ್ರಷ್ಟಾಚಾರಗಳು ಗೊತ್ತಾಗುತ್ತೆ ಅಂತ ಭಯಾನ ಅಥವಾ ಇನ್ನೂ ಬೇರೆ ಏನಾದರೂ ಕಾರಣ ಇದೆಯಾ? ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ. ಅವರು ಸಿಸಿಟಿವಿಯನ್ನು ಬೇಡ ಅಂತಿದ್ದಾರೆ ಅಂದರೆ ಅವರೇನೋ ತಪ್ಪು ಮಾಡ್ತಿದ್ದಾರೆ ಅಂತ ಅದನ್ನು ಮುಚ್ಚಿಟ್ಕೊಳ್ಳೋಕೆ ಈ ರೀತಿಯಾಗಿ ಕೋಪ ಮಾಡ್ಕೊಂಡಿದ್ದಾರೆ. ಅಥವಾ ಅವರಿಗೆ ಬರ್ತಾ ಇದ್ದಂತಹ ಕಮಿಷನ್ ಏನಿದೆ ಅದು ನಿಂತ್ಕೊಂಡು ಹೋಗುತ್ತಲ್ಲ, ಒಂದು ವೇಳೆ ತಗೊಂಡ್ರು ಕೂಡ ಇದರಲ್ಲಿ ಸರಿಯಾಗುತ್ತೆ, ನಾನು ಸಿಕ್ಕಾಕೊಳ್ತೀನಿ ಅಂತ ಭಯ ಇರ್ಬೋದು. ಆ ಭಯದಿಂದ ಬಂದಿರುವಂತಹ ಸಿಟ್ಟಾಗಿರುತ್ತೆ ಇದು. ಹಾಸನದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಇವರ ಒಂದು ಕೋಣೆಯಲ್ಲಿ ಮಾತ್ರ ಹಾಕಿಲ್ಲ, ಅವರು ಆ ಪಾಲಿಕೆಯ ಎಲ್ಲ ಕೊಠಡಿಯಲ್ಲೂ ಕೂಡ ಸಿಸಿಟಿವಿಯನ್ನು ಹಾಕಿದ್ದಾರೆ. ಹಾಕ್ಸ್ರಿ ಅಂತ ಹೇಳಿ ಇದು ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಅದಕ್ಕೇನೆ ಈತ ಕೋಪ ಮಾಡ್ಕೊಂಡಿದ್ದಾನೆ ಈ ಅಧಿಕಾರಿ. ಯಾರನ್ನು ಕೇಳಿ ಹಾಕ್ಸಿದ್ರಿ, ಯಾರು ನಿಮ್ಗೆ ಹೇಳಿದ್ದು ಹಾಗೆ ಹೀಗೆ ಅಂತ ಹೇಳಿ ಕೂಡಲೇ ಅದನ್ನು ಕಿತ್ತು ಬಿಸಾಕಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗೆ ಹೇಳ್ತಾ ಇದ್ದಾರಂತೆ. ಅದೇಗಾಗುತ್ತೆ ಸ್ವಾಮಿ, ನಿಮ್ಮದೇ ಅಧಿಕಾರಿಗಳು, ನಿಮ್ಮದೇ ಸರ್ಕಾರ ಆದೇಶವನ್ನು ಕೊಟ್ಟಾಗ ನೀವು ಅದನ್ನು ಸರ್ಕಾರಿ ಅಧಿಕಾರಿಗಳಾಗಿ ಕೆಲಸಗಾರರಾಗಿ ನೀವು ಪಾಲಿಸಬೇಕಾಗುತ್ತೆ. ನೀವೇ ನಿಯಮವನ್ನು ಮುರಿದ್ರೆ ಅದೇ ಏಕೆ? ಜನಸಾಮಾನ್ಯರು ಯಾವುದೇ ರೀತಿ ತೊಂದರೆ ಆಗಬಾರ್ದು, ಪಾರದರ್ಶಕವಾಗಿ ಇಲ್ಲಿ ಕೆಲಸ ಆಗಬೇಕು. ಯಾರೂ ಕೂಡ ಈ ಕೆಲಸ ಮಾಡಿಸ್ಕೊಳ್ಳೋಕೆ ಈ ಪಾಲಿಕೆಗೆ ಬಂದವರು ದುಡ್ಡು ಕೇಳ್ತಾರೆ ಅದು ಇದು ಅಂತ ಹೇಳಿ ಆರೋಪ ಮಾಡಬಾರ್ದಲ್ಲ, ಅದಕ್ಕೆ ಹಾಕ್ಸಿರ್ತಾರೆ. ಒಂದು ಒಳ್ಳೆಯ ಕ್ರಮನೇ ಇದು. ಎಷ್ಟೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಸಿಸಿಟಿವಿ ಇಲ್ಲ ಅಂತ ಹೇಳಿನೇ ಎಷ್ಟೋ ಜನ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದ್ದಾರೆ. ನಾವೇನು ಮಾಡಿದ್ರು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೆಂಗೆ ಬೇಕಾರಂಗೆ ನಡ್ಕೊಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಏನೇನಾಗಿದೆ ಅಂತ ಹೇಳಿ. ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿಯಾಗಿ ನಡೆದುಕೊಂಡ್ರು, ಇನ್ನು ಬೇರೆ ಇಲಾಖೆಯ ಅಧಿಕಾರಿಗಳು ಲಂಚ ತಗೋಬೇಕಾದ್ರೆ ಯಾವ ರೀತಿಯಾಗಿ ಸಿಕ್ಕರು, ಅದನ್ನು ಕೆಲವರು ಮೊಬೈಲಲ್ಲಿ ಶೂಟ್ ಮಾಡಿದ್ರು. ಯಾಕಂದರೆ ಅಲ್ಲಿ ಸಿಸಿಟಿವಿ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ಅವ್ರಿಗೆ ಭಯ ಇರ್ತಿತ್ತು. ನಾನೇನಾದರೂ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ, ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದ್ರೆ, ಲಂಚವನ್ನು ತಗೊಳ್ತಾ ಇದ್ರೆ ನಾನು ಸಿಕ್ಕಾಕೊಳ್ತೀನಿ ಅನ್ನೋ ಭಯದಿಂದಾದರೂ ಒಂದು ಸ್ವಲ್ಪ ಸುಮ್ಮನೆ ಇರ್ತಾ ಇದ್ರು. ಆದರೆ ಈ ರೀತಿಯಾಗಿ ಸಿಸಿಟಿವಿ ಕ್ಯಾಮ್ರಾಗಳು ಇಲ್ಲ ಅಂತಾನೆ ಹೆಂಗೆ ಬೇಕಾದ್ರಂಗೆ ನಡ್ಕೊಳ್ತಾ ಇದ್ದಾರೆ. ಇದು ಒಳ್ಳೆಯ ಕ್ರಮ ಒಂದು ರೀತಿಯಾಗಿ. ಸಾರ್ವಜನಿಕರು ಕೂಡ ಇದಕ್ಕೆ ಒಪ್ಕೊಳ್ತಾರೆ, ಶಬಾಷ್ ಅಂತ ಹೇಳ್ತಾರೆ. ಅಧಿಕಾರಿಗಳೇನಿದ್ದಾರೆ ಅವರ ಕ್ರಮಕ್ಕೆ ಓಕೆ ಅಂದರೆ ಇವರು ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ಅನುಕೂಲ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಆ ಸಿಸಿಟಿವಿಯನ್ನು ತೆಗೆದು ಬಿಸಾಕಿ ಅಂತ ಹೇಳಿದ್ದಾರೆ. ಪಾಲಿಕೆ ಮ್ಯಾನೇಜರ್ ಪ್ರಕಾಶ್ ಏನಿದ್ದಾರೆ, ಪ್ರಕಾಶ್ ನೀವು ಗಮನಿಸ್ತಾ ಇರ್ಬೋದು ಫೋಟೋದಲ್ಲಿ, ಅವರೇ ಅನಿಸುತ್ತೆ ಸಿಸಿಟಿವಿಯನ್ನು ಹಾಕಬೇಡಿ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ತೆಗೆದು ಬಿಸಾಕ್ರಿ ಅಂತ. ಎಲ್ಲರಿಗೂ ಹಾಕಿದಂಗೆ ನಿಮಗೆ ಹಾಕಿದ್ದೀವಿ ಸರ್, ನಾವೇನು ಸಪ್ರೇಟಾಗಿ ನಿಮ್ಗೆ ಹಾಕಿಲ್ಲ ಅಂತ ಅಲ್ಲಿ ಅವರು ಮಾತಾಡಿರ್ತಾರೆ. ಅದಕ್ಕೆ ಕೋಪ ಮಾಡಿಕೊಂಡು ಕ್ಯಾಮ್ರಾನ ಕಿತ್ತು ಬಿಸಾಕಿ ಅಂತ ಹೇಳಿ ಕೋಪ ಮಾಡಿಕೊಂಡು ಕಿರ್ಚಾಡಿದ್ದಾರೆ. ಹಾಸನದ ಮಹಾನಗರ ಪಾಲಿಕೆ ಏನಿದೆ ಆ ಪಾಲಿಕೆಯಲ್ಲಿ ಆಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.